ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಾಣಸಮ್ಮಣ್ಣವರೇ, ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಶಾರದಾ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂಥ ಬೇಡ್ ನಾಣಸಮ್ಮಣ್ಣವರೇ, ಹಾಗೂ ನಮ್ಮ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ ಚಂದ್ರಪ್ಪನವರೇ, ಆಂಜನೇಯನವರೇ, ಹಾಗೂ ನಮ್ಮ PDO ರಮೇಶ್ ಅವರೇ, ಈ ಗ್ರಾಮದ ಎಲ್ಲ ನನ್ನ ಮುಖ್ಯಸ್ಥರು, ವಿಶೇಷವಾಗಿ ನಮ್ಮ ಸೋದರ ಸಮಾನ ಆಗಿರ್ತಕ್ಕಂಥ ಗೌರಿಬೀರ್ ನಾಣಸಮ್ಮಣ್ಣವರೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಇದು ಒಂದು ಮೊದಲೇ ಬರಬೇಕಾಗಿತ್ತು, ಕಂಕಣ ಇವತ್ತು ಕೂಡುವಂಥದ್ದು ಕಾಣಿಸ್ತದೆ. ತುಂಬ ದಿವಸ ಇದು ಹಾಕಿ ಒಂದು ದಿವಸ ನಾನು ನಾಣಸಮ್ಮಣ್ಣರ ಮನೆಗೆ ದೇವಸ್ಥಾನಕ್ಕೆ ಅಂತ ಬಂದಾಗ ಈ ಬಡಾವಣೆ ತುಂಬ ಕತ್ಲಾಗಿತ್ತು, ತುಂಬ ಗಬೋಂತ ಕತ್ಲಾಗಿತ್ತು. ಅವತ್ತೊಂದು ದಿವಸ ನಾನು ಕೇಳಿದೆ, ಏನಕ್ಕೆ ಇಷ್ಟೊಂದು ಬಡಾವಣೆ ಕತ್ಲಾಗಿದೆ ಅಂತಂದಾಗ ಅವತ್ತು ಒಂದು ಭರವಸೆ ಒಂದು ನನ್ನ ಮನವಿ ಕೊಟ್ಟರು, ನಮಗೊಂದು ಈ ಬಡಾವಣೆಗೆ ಐಮಾಸ್ ಬೇಕು ಅಂತ. ಆ ಕೂಡಲೇ ಅದನ್ನು ನಾನು ಹಾಕಿ ಐಮಾಸ್ನ ಫಿಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಐಮಾಸು. ಇದು ಉದ್ಘಾಟನೆಗೆ ನಾನು ಕರೆದಿದ್ದಕ್ಕೆ ಮೊಟ್ಟ ಮೊದಲು ವಿರೂಪಾಕ್ಷಿ ಜನತೆಗೆ ಮತ್ತು ಈ ಬಡಾವಣೆ ಜನತೆಗೆ ಶಾಸಕರ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ, ಬಹುಶಃ ಯಾವಣಿ ಪಂಚಾಯಿತಿ, ಆವಣಿ ಹೋಬಳಿ ನಾನು ಅದೃಷ್ಟ ಮಾಡಿರಬೇಕು. ಯಾಕೋ ನಾನು ಕೂಡ ಇದೇ ಹೋಬಳಿಯವನೇ, ದೇವರಾಜ ಸಮುದ್ರ ಪಂಚಾಯಿತಿ ಮತ್ತು ಆವಣಿ ಹೋಬಳಿಯವನು. ಸೊ ಅದರಿಂದ ನಾನು ಸಾಕಷ್ಟು ವಿಚಾರಗಳನ್ನು ಮುಳುಬಾಗಲು ಬಂದಾದ್ಮೇಲೆ ಅರ್ಧ ಓದಿದ್ದೀನಿ, ಇನ್ನು ಬುಕ್ಸ್ ಅಷ್ಟೇ. ಸಾಕಷ್ಟು ಬುಕ್ಸ್ ಓದ್ತಾ ಇದ್ದಾಗ ಈ ಮುಳುಬಾಗಲ ಒಂದು ಮೈ ಜುಮ್ ಅಂತಕ್ಕಂಥ ವಿಶೇಷವಾದತಕ್ಕಂಥ ಸುದ್ದಿಗಳು ಹೊರಬರ್ತಾ ಇದ್ದಾವೆ. ತಮಗೆ ಗೊತ್ತಿರಲಿ, ವಿರೂಪಾಕ್ಷ ಏನು ನಮ್ಮ ದೇವಸ್ಥಾನ ಇದೆಯಲ್ಲ, ನಮ್ಮ ಆ ದೇವಸ್ಥಾನದ ಒಂದು ಇತಿಹಾಸವನ್ನ ತಿಳ್ಕೊಂಡಾಗ ಅಬ್ಬಾ, ಇಂಥರ ದೇವಸ್ಥಾನ ಇದೆಯಾ ಇಲ್ಲಿ, ಇದು ಇಷ್ಟು ಮಹತ್ವ ಇದೆ ಅಂತ ಅದು ಅನಿಸುತ್ತೆ. ಅವಣಿ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ, ಸೀತಾ ಪರಮೇಶ್ವರ ದೇವಸ್ಥಾನವನ್ನ ಆ ಬೆಟ್ಟದ ತುದಿಯಲ್ಲಿ ಅದರ ಐತಿಹಾಸಿಕ ತಗೊಂಡಾಗ ಇಂಥ ಒಂದು ಪ್ಲೇಸ್ ನಮ್ಮಲ್ಲಿ ಇದೆಯಾ? ಕುರುಡುಮಲೆ 1312 ವರ್ಷ ಆಗಿದೆ, ಈ ತರ ದೇವಸ್ಥಾನ ಇದೆಯಾ ಇಲ್ಲಿ? ಇದು ಗರುಡ ದೇವಸ್ಥಾನ, ಆಂಜನೇಯ ಸ್ವಾಮಿ ಇಲ್ಲಿ ವಸ್ತ್ರ ಬಿಟ್ಟು ಹೋಗೋರ, ಅಂದ್ರೆ ಅವರು ಒಂದು ವಸ್ತು ಬಿಟ್ಟು ಹೋಗೋರ. ಇದು ನನಗರ್ಥ ನರಸಿಂಹ ತೀರ್ಥ, ಇದು ಏನಿದು ಅರ್ಥ ಆಗ್ತಾ ಇಲ್ಲ. ಚಂದ್ರಗಿರಿ ಮಹಾರಾಜರಿಂದ ಬರ್ಬೇಕಾದ್ರೆ ಆ ಕುದುರೆಗಳಿಗೆ ಕುಡಿಸ್ಲಿಕ್ಕೆ ನೀರು ಕಟ್ಟಾಕ್ಲಿಕ್ಕೆ ಮಾಡಿರ್ತಕ್ಕಂಥ ನರಸಿಂಹ ತೀರ್ಥ ಈಗೂ ಉಂಟ. ಇದು ಕದಂಬರು ಆಡಿರ್ತಕ್ಕಂಥ ನಾಡ ಇದು. ಇವತ್ತು ದೇವ್ರ ನಾಡು ಇದು, ಆಕ್ಚುಲಿ ದೇವ್ರ ನಾಡು. ಇವತ್ತು ಎಂತ ಮಹತ್ವದ ದರ್ಗಾ ಇದೆ ಇಲ್ಲಿ, ಎಂತ ಮಹತ್ವ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕತ್ತಿ ಹೊಂದಿರ್ತಕ್ಕಂಥ ಒಂದು ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ನೀವೆಲ್ಲ ನೋಡಿರ್ಬೇಕು. ಕತ್ತಿ ಆಂಜನೇಯ ಸ್ವಾಮಿ ಅಂದ್ರೆ ಒಂದು ಗದೆ, ಬಟ್ ಕತ್ತಿ ನಾಡನ್ನ ಕತ್ತಿ ವರ್ಷಾಡ್ತಕ್ಕಂಥ ಆಂಜನೇಯ ಸ್ವಾಮಿ ಕತ್ತಿ ಬಿಟ್ಟು ಹೋಗಿರ್ತಕ್ಕಂಥ ಒಂದು ದೇವ್ರ ನಾಡು ಮುಳುಬಾಗಲ ಸ್ಥಾನ ಅಂತಂದ್ರೆ ದೇವರಾಣಿಗೂ ಒಂದು ಮೈ ಜುಮ್ಮೆನಿಸ್ತಕ್ಕಂಥ ಒಂದು ನಾಡು ಇದು. ಆಕ್ಚುಲಿ ಮುಳುಬಾಗಲು ಅನ್ನೋಕ್ಕಿಂತ ದೇವ್ರ ನಾಡು ಅಂದ್ರೆ ತಪ್ಪಾಗಲಾರದು. ಅಷ್ಟು ವಿಶೇಷವಾಗಿ ಎಲ್ಲಾದ್ರೂ ಒಂದು ಊರಲ್ಲಿ ಚೌಡೇಶ್ವರಂನೋ ಇಲ್ಲ ಒಂದ್ ದೇವರು ಊರಿರ್ತಕ್ಕಂಥ ಒಂದು ಊರು ನೋಡಿದೀವಿ, ಆದ್ರೆ ಇಲ್ಲಿ 9 ದೇವ್ರಲ್ಲಿರ್ತಕ್ಕಂಥ ನಾಡಿದು ಏನು ಮುಳುಬಾಗಲ ತಾಲೂಕು. ಇದು ವಿಶೇಷವಾಗಿ ಏನಾದ್ರು ಮಾಡ್ಬೇಕಂತ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಕೊಲದೇವಿ ಮತ್ತು ಕುರುಡುಮಲೆಗೆ ಆಲ್ರೆಡಿ ಅಮೌಂಟ್ ಬಂದಿದ್ದಾಯ್ತು, ಸುಮಾರು ಒಂದು 3-4 ಕೋಟಿ ಅಮೌಂಟ್ ಬಂದಿದ್ದಾಯ್ತು. ಅದನ್ನು ವರ್ಕ್ ಚಾಲನೆ ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಗೊತ್ತಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ 6 ಕೋಟಿ ಅಮೌಂಟ್ ಬಂದಿದೆ. ಎಲ್ಲಿಗೆ? ಇಲ್ಲ, ಅವನಿಗೆ ನಾನು ಪ್ರಶ್ನೆ ಮಾಡಿದ್ದೆ, ಬರೀ ಸೆಂಟ್ರಲ್ ಇಂದ ಕೊಡ್ತಾರೆ, ಸ್ಟೇಟ್ ಏನು ಕೊಡ್ತಾರೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಪ್ರಶ್ನೆ ಒಂದು ಹಾಕ್ದೆ ನಾನು, ಎಷ್ಟು ಕೊಡ್ತಾರೆ ಕೊಡ್ಲಿ. ಬಟ್ ಸ್ಕೀಮ್ ಇರ್ತಕ್ಕಂಥ 80 ಸೆಂಟ್ರಲ್ 20 ಸ್ಟೇಟ್ ಅಂತ ಇರೋದು, 20 ಕೊಟ್ಟಿಲ್ಲ ಅವರು. ಅದಕ್ಕೆ ಪ್ರಶ್ನೆ ಮಾಡಿದೆ. ನೆನ್ನೆ ಕರೆದು ಹೇಳಿದ್ರು, ಇಲ್ಲ ನೀವು ಅಪ್ರೂವಲ್ ತಗೊಂಬನ್ನಿ, ಅಪ್ರೂವಲ್ ಆಗ್ಬಿಟ್ಟಿದೆ ಸೆಂಟ್ರಲ್ದು, ನಾವು 20% ಕೊಡ್ತೀವಿ ಅಂತ. 8 ಕೋಟಿ ರೂಪಾಯಿ ಅಮೌಂಟ್ ಬಂದ್ರೆ ಅವನಿಗೆ ಎಂತ ಒಂದು ವಿಜೃಂಭಣೆಯಿಂದ ಕೆಲಸ ಮಾಡ್ಬೋದು ಅನ್ನೋದನ್ನ ಈಗಾಗಲೇ ಅಪ್ರೂವಲ್ ಆಗಿದೆ. ನಾವು ವೇಟಿಂಗ್ ಫಾರ್ ಒಂದು ಇದಕ್ಕೋಸ್ಕರ ಅಪ್ರೂವಲ್ಗೋಸ್ಕರ FD ಇಂದ ವೇಟ್ ಮಾಡಿದ್ರು. ಸೆಂಟ್ರಲ್ ಇಂದ ಅಪ್ರೂವಲ್ ಆಗಿ ನೋಟಿಸ್ ಬಂದಿದೆ, ಕೊಡ್ತೀವಿ ಅಂತ. ಖಂಡಿತವಾಗ್ಲೂ ಒಳ್ಳೆ ಇಂಪ್ರೂವ್ಮೆಂಟ್ ಆಗತಕ್ಕಂಥ ಒಂದು ಸ್ಥಾನವನ್ನ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಒಂದು ದಿವಸಕ್ಕೆ ಬಂದೋಗಿರ್ತಕ್ಕಂಥ ಪ್ಲೇಸ್ ಯಾವುದು ಇದ್ರೆ ಅದು ಮುಳುಬಾಗಲ ಕ್ಷೇತ್ರ. KSTC ಸೇರಿಸ್ಬೇಕಂತ ಆಲ್ರೆಡಿ ಪ್ರವಾಸೋದ್ಯಮ ನಿಗಮವನ್ನು ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗಾಗಲೇ ನರಸಿಂಹ ತೀರ್ಥ ಮುಂದ್ಗಡೆ ಒಂದು ಇದಿತ್ತು, KSTC ಅವ್ರದ್ದು ಒಂದು ಪ್ರವಾಸಿ ಮಂದಿರ ಆಯ್ತು. ಅಂದ್ರೆ ಅದನ್ನ ಮತ್ತೆ ಮರುಕಳಿಸ್ಬೇಕು, ಅದನ್ನ ಪ್ರೈವೇಟೈಸೇಷನ್ ಮಾಡ್ಬೇಕು, ಹೋಟ್ಲ್ ಮಾಡ್ಬೇಕು ಅನ್ನೋದನ್ನ ನಾನು ಮಾತಾಡಿದ್ದೀನಿ. ಆಲ್ರೆಡಿ ಅಪ್ರೂವಲ್ ಸಿಕ್ಕಿದೆ. ಅದಾಗಿದ ತಕ್ಷಣ ಖಂಡಿತವಾಗ್ಲೂ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಬಹುಶಃ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯನ ಗೊತ್ತಿಲ್ಲ, ಈ ತರ ಕ್ಷೇತ್ರ ಸಿಗೋದಕ್ಕೆ, ದೇವ್ರ ನಾಡು ಕ್ಷೇತ್ರ ಸಿಗ್ಲಿಕ್ಕೆ ಖಂಡಿತವಾಗ್ಲೂ ನನ್ನ ಕೈಲಾದಷ್ಟು ಪ್ರಯತ್ನವನ್ನ, ಏನು ಅಭಿವೃದ್ಧಿ ಪಡಿಸ್ಬೇಕಾದ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಒಳ್ಳೇದು ಆಗೋ ಲಕ್ಷಣ ಕಾಣಿಸ್ತಾ ಇದ್ದಾವೆ, ಒಳ್ಳೆ ಆಗೋ ಲಕ್ಷಣ ಕಾಣಿಸ್ತವೆ. ತಾಳ್ಮೆಯಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗಿದೆ. ಸೊ ಅದರಿಂದ
ಸೋಮವಾರ ದಿನ PW ರೋಡ್ಸ್ 42 ಕೋಟಿಗೆ ಅಪ್ರೂವಲ್ ಕೇಳಿದ್ದೀನಿ. ಆಲ್ರೆಡಿ 42 ಕೋಟಿ ಚರ್ಚೆ ಬರ್ತಾವ್ರೆ ಸತೀಶ್ ಜಾರಕಿಹೊಳಿ ಅವರು. ಅದಾದ್ಮೇಲೆ ಬುಧವಾರ ದಿವಸ ಈಶ್ವರ್ ಖಂಡ್ರೆ ಅವರು ಚರ್ಚೆಗೆ ಬರ್ತಾ ಇದ್ದಾರೆ. ಇದಾದ್ಮೇಲೆ ಇದಾಕೊಂಡು ಬ್ರಾಹ್ಮಣರದೊಂದು ಒಂದು ಅವರು ಏನು ಒಂದು ಸ್ಕೀಮಿನ ಒಂದು ಅನ್ಯಾಯ ಮಾಡಿದ್ರೆ ಆ ಬ್ರಾಹ್ಮಣರ ಸ್ಕೀಮ್ ಬಗ್ಗೆ ಹಾಕೊಂಡಿದ್ರಿ. ಅದು ಗುರುವಾರ ಅಥವಾ ಶುಕ್ರವಾರ ಚರ್ಚೆಗೆ ಬರ್ತಾವ್ರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣರಿಗೆ ಎಲ್ಲಾದ್ರೂ ಅನ್ಯಾಯ ಆಗಿದೆ ಅಂದ್ರೆ ಬ್ರಾಹ್ಮಣರಿಗೆ ಅನ್ಯಾಯ ಆಗಿದೆ, ಅದನ್ನ ಚರ್ಚೆಗೆ ಹಾಕೊಂಡಿದ್ದೀನಿ. ಈ 3 ಚರ್ಚೆಗೆ ಬರ್ತಾವ್ರೆ. ಅದು ಆ ಚರ್ಚೆಗೆ ಬಂದ್ರೆ ಖಂಡಿತವಾಗ್ಲೂ ಇದು ಅನುಕೂಲ ಆಗ್ತಕ್ಕಂಥ ಪ್ಲೇಸ್ ಅಂತ ಕಾಣಿಸ್ತದೆ. ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಏನು ಈ ಒಂದು ಸೇವೆಯನ್ನ ಖಂಡಿತವಾಗ್ಲೂ ಚಾಚು ತಪ್ಪದೆ ನಿಮ್ಗೆ ಅಗೌರವ ತೋರಿಸ್ದೆ ನಾನು ಕೆಲಸವನ್ನ ಮಾಡ್ತಿದ್ದೀನಿ ನಂಬಿಕೆ ನನಗಿದೆ ಅಂತ ಹೇಳ್ತಾ ಖಂಡಿತವಾಗ್ಲೂ ಆಲ್ರೆಡಿ ಅದನ್ನ ಪ್ರಪೋಸಲ್ ಕಳಿಸಿದೀನಿ. ಖಂಡಿತವಾಗ್ಲೂ ಬರ್ತದೆ. ಖಂಡಿತವಾಗ್ಲೂ ನನ್ನ ಅವಧಿಯಲ್ಲೇ ಮುಗಿಸ್ಕೊಡ್ತೀನಿ. ನನ್ನ ಅವಧಿಯಲ್ಲೇ ವಿರೂಪಾಕ್ಷ ದೇವಸ್ಥಾನ ಗೋಡೆಲ್ಲ ಬಿದ್ದೋಗಿದೆ, ಅದನ್ನ ನಾನು ಫೋಟೋಸ್ ಎಲ್ಲ ತೆಗೆದು ಕಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಾನು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಸರ್ವತೋಮುಖ ಮುಳಬಾಗಿಲು ಕ್ಷೇತ್ರದ ಜನತೆಗೆ ಅನ್ಸುತ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖನ ಬಂತು.